ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗುತ್ತೆ ಅಂತ ನೀವು ಅನ್ಕೋಬಾರ್ದು. ಮೊದಲು ಅದು ಹಿಂಗೆ ಟೆನ್ಷನ್ ಆಗುತ್ತೆ ಅಂತ ನೀವು ಅನ್ಕೋಬೇಕು ಅಷ್ಟೇ, ಆಯಿತಾ? ಫಸ್ಟಿಗೆ ಅದೇ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅಷ್ಟು ಟೆನ್ಷನ್ ಕಮ್ಮಿ ಆಗುತ್ತೆ. ಅದು ಪೇಪರ್ ಹೆಂಗಿರಲಿ, ಪೇಪರ್ ಬಗ್ಗೆ ನೀವು ಯೋಚನೆ ಮಾಡ್ಕೊಬಿಟ್ರೆ ಇಷ್ಟೇ ಮಾರ್ಕ್ಸ್ ತೆಗಿತೀನಿ ಅನ್ನೋ ದಿನದಲ್ಲಿ ಒಳಗೆ ಇರಬಾರ್ದು. ನೀವು ಸಬ್ಜೆಕ್ಟ್ನ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅದೇ ಇಂಪಾರ್ಟೆಂಟ್. ಇವೇನು ಮಾರ್ಕ್ಸ್ ಅವೆಲ್ಲ ಸೆಕೆಂಡ್ರಿ. ನಿಮ್ಗೆ ಇವೆಲ್ಲ ಸ್ಟಡೀಸ್ ಯಾಕೆ ಮಾಡಿಸ್ತಿರೋದು ಅಂದರೆ ನೀವು ಎಷ್ಟು ಅರ್ಥ ಮಾಡ್ಕೊತೀರಾ, ಎಷ್ಟು ಮುಂದೆ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಡ್ತೀರಾ ಅನ್ನೋದು ಮೇಲೆ ಇರೋದು. ಎಕ್ಸಾಮ್ಗೋಸ್ಕರ ಓದೋದಲ್ಲ. ಎಕ್ಸಾಮ್ ಏನಂದರೆ ಸೊ ದಟ್ ನೀವು ಮುಂದೆ ಹೋಗೋಕ್ಕಿದು ಒಂಥರ ನೀವೆಷ್ಟು ಓದಿಲ್ಲ ಅಂತ ತಿಳ್ಕೊಳಕ್ಕೆ ಅಷ್ಟೇ. ಅದು ನೀವು ಮಾರ್ಕ್ಸ್ಗೋಸ್ಕರ ಓದಿದ್ರೆ ಯಾವಾಗ ಅದಕ್ಕೆ ಟೆನ್ಷನ್ ಇರುತ್ತೆ, ನಿಮ್ಗೋಸ್ಕರ ಓದಿದ್ರೆ ಟೆನ್ಷನ್ ಇಲ್ಲ. ಇವಾಗ ಅದೇ ಈಗ 3 years ಈಗ 3 months ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತಾ? ಹಾಂ, ಇನ್ನೂ ಸ್ವಲ್ಪ ಐತಲ್ಲ, ಡಿಸೆಂಬರ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಿಮ್ದು ಆಲ್ಮೋಸ್ಟ್ ಡಿಸೆಂಬರ್ ಕಂಪ್ಲೀಟ್ ಆಗ್ತದೆ. ಇಲ್ಲಿವರೆಗೆ ಏನೇನು ಆಗಿದೆಲ್ಲ ಅವ್ರು ಓದ್ಕೊಂತಾರೆ. ಬಟ್ ನೀವು ಡೈಲಿ ಮನೆ ಒಳಗೆ ಹೋಗಿ ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮನೆ ಒಳಗಾದ್ರೂ ಹೋಗ್ತೀರಾ, ಸ್ವಲ್ಪ ಜನ ಟ್ಯೂಷನ್ಸಿಗಾದ್ರೂ ಹೋಗ್ತೀರಾ. ಸೊ 2 hours ಈಗಲಿಂದ ನೀವು ಡೈಲಿ ಓದ್ಕೊಂಡು ಹೋದ್ರೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗೇ ಆಗುತ್ತೆ 3 months ಒಳಗೆ. ಅದ್ರೊಳಗೆ ನೀವು ವೀಕ್ ಸಬ್ಜೆಕ್ಟ್ಸ್ ಯಾವ ಇರ್ತಾವೆ ಅದಕ್ಕೆ ಭಾಳ ಫೋಕಸ್ ಮಾಡಬೇಕು. ಅದೇ ಮೇನ್ಲಿ ಮ್ಯಾಥ್ಸ್ ಸೈನ್ಸೇ ಇರುತ್ತಲ್ವಾ. ಸೊ ಅವನ್ನೇ ಡೈಲಿ ಓದ್ಕೊಂಡು ಹೋಗ್ಬೇಕಾದ್ರೆ ಈಸಿದು ಬಿಡಬೇಕು. ನಿಮ್ಗೆ ಯಾವ ಡಿಫಿಕಲ್ಟೀಸ್ ಇದೆ, ನಿಮ್ಗೆ ಆ ಟಾಪಿಕ್ ಗೊತ್ತಿಲ್ಲ ಅಂದರೆ ಅದನ್ನು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಸರಿ ಕೇಳಬೇಕು, ಸರ್ ನನಗೆ ಅರ್ಥ ಆಗ್ತಿಲ್ಲ, ಯಾಕೆ ಅದು ಅರ್ಥ ಆಗ್ತಿಲ್ಲ, ಇದ್ರೊಳಗೆ ಮತ್ತೆ ಬೇರೆ ಬೇರೆ ಥರ ಹೆಂಗೆಲ್ಲ ಕ್ವೆಶನ್ಸ್ ಬರ್ಬೋದು ಅಂತ ನೀವು ಸಾಲ್ವ್ ಮಾಡ್ಕೊಂಡೇ ಇರಬೇಕು. ಈಗ ವೆರೈಟಿ ಆಫ್ ಟೆಕ್ಸ್ಟ್ ಬುಕ್ಸು ಬಂದಿದ್ದಾವೆ, ಮತ್ತು ನಿಮ್ಗೆ ಯೂಟ್ಯೂಬ್ಗಳಿಗೂ ಒಳ್ಳೆ ಹೇಳ್ಕೊಡ್ತಾರೆ. ಅಮೌಂಟ್ ಆಫ್ ಟೈಮ್ ನೀವು ಅದನ್ನು ರಿವೈಸ್ ಮಾಡ್ಕೊಳಕ್ಕಾಗಲಿ ಮತ್ತೆ ಓದ್ಕೊಳಕ್ಕಾಗಲಿ ಟೈಮ್ ಇದೆ ಅಂತ. ಎಕ್ಸಾಮ್ ಹತ್ರ ಬಂದಾಗ ಹೆಂಗೆ ಓದಬೇಕಾ? ಮತ್ತು ಅದೇ ಆಲ್ಮೋಸ್ಟ್ ಸೇಮ್ ಕ್ವಶನ್ ಐತೆ. ಎಕ್ಸಾಮ್ ಹತ್ರ ಬಂದಾಗ ಆಗಲಿ ಎಕ್ಸಾಮ್ ಟೈಮ್ ಒಳಗೆ ಏನು ಓದಬೇಕು ಅನ್ನೋದಾದರೆ ಅದೇ ಡೈಲಿ 2 hours ಓದಬೇಕು ಈಗ ಅನ್ನೋದು. ಬಟ್ ಎಕ್ಸಾಮ್ ನಾಳೆ ಐತಿ ಇವತ್ತೇನು ಓದಬೇಕು ಅಂದಾಗ ಇವತ್ತೆಲ್ಲ ಓದೋದು ಬೇಕಿರಂಗಿಲ್ಲ. ನೀವು ಈಗ ಗೊತ್ತಿರ್ತಿರಲ್ಲ ಈಗ ಏನು ಮಾಡ್ಬೇಕು, ಓಕೆ ನನಗೆ ಭಾಳ ನೆನಪಿಲ್ಲ ಅಂದಾಗ ಅದನ್ನು ಟಿಕ್ ಮಾಡ್ಕೊಂಡ್ಬಿಡ್ಬೇಕು. ಎಕ್ಸಾಮ್ ನಾಳೆ ಐತೆ ಅಂದಾಗ ನಿಮ್ಗೆ ಯಾವ್ದು ಗೊತ್ತಿರಂಗಿಲ್ಲ ಅನ್ಸಿದ್ರೆ ಅದನ್ನಷ್ಟೇ ಓದಬೇಕು. ಯಾಕಂದ್ರೆ ಎಲ್ಲ ಓದ್ಕೊಂಡು ಓದಿದಾಗ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಎಲ್ಲ ಗೊತ್ತಾಗಲ್ಲ. ಇಂಪಾರ್ಟೆಂಟ್ನ ಈ ಟೈಮ್ ಒಳಗೆ ನೀನು ಟಿಕ್ ಹಾಕೊಂಡಿರ್ಬೇಕು. ಎಕ್ಸಾಮ್ ನಾಳೆ ಐತೆ ಅಂದಾಗ ಓಕೆ ಇದು ಇಂಪಾರ್ಟೆಂಟ್, ಇದು ನಂಗೆ ನೆನಪಿಲ್ಲ ಅನ್ನೋದನ್ನಷ್ಟೇ ಈಗ ಓದ್ಬೇಕು. ಯಾಕಂದ್ರೆ ಈಸಿದ್ರೆ ಹೆಂಗಿದ್ರು ಮಾಡ್ತೀಯ, ಮತ್ತೆ ಓದೋದು ಬೇಕಿರಂಗಿಲ್ಲ. ಇವು ನಂಗೆ ನೆನಪಿರಲ್ಲ ಅನ್ನೋದನ್ನಷ್ಟೇ ಎಕ್ಸಾಮ್ ಹಿಂದಿನ ದಿವಸ ಓದ್ಬೇಕು. ಫಸ್ಟಿಂದ ಕ್ವಶನ್ ಆನ್ಸರ್ ಓದ್ಬೇಕು. ನಾವು ಲಾಸ್ಟಿಂದ ಓದಿ ಮತ್ತೆ ಫಸ್ಟಿಂದ ಓದೋಕೆ ನೆನಪಿರೋದಿಲ್ಲ. ಫಸ್ಟಿಂದ ಓದಬೇಕು. ಅದಕ್ಕೆ ಏನು ಮಾಡಬೇಕು, ಫಸ್ಟಿಂದ ಇದು ನಿಮ್ದು ಅದಕ್ಕೆ ಏನಂತಾರೆ ಪ್ಯಾಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ನೀವು ಸುಮ್ಮನೆ ಓದ್ಕೊಂತ ಹೋಗ್ತೀರ, ಅದನ್ನ ತಲೆ ಒಳಗೆ ಅಷ್ಟು ಹಿಂಗೆ ಓದ್ಕೊಂತ ಹೋದಂಗೇನು ಮುಂದಕ್ಕೆ ಹೋದಂಗೆಲ್ಲ ಹಿಂದೆಲ್ಲ ಎರೇಸ್ ಹಾಕೊಂತ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಅವಾಗ ಏನಾದ್ರು ಓದ್ತಿರ್ತಾರಲ್ಲ ಸುಮ್ಮನೆ ಫಸ್ಟ್ ಸಬ್ಜೆಕ್ಟ್ ಅದು ಫಸ್ಟ್ ಟಾಪಿಕ್ನ ಮತ್ತೆ ಓದ್ಕೋಬೇಕು. ಮಿಡಿಲ್ ಇರ್ತೀವಲ್ಲ ಅವಾಗ ಸುಮ್ಮನೆ ಫಸ್ಟ್ ಟಾಪಿಕ್ ಮತ್ತೆ ಓದ್ಕೋಬೇಕು. ನೀವು ಮತ್ತೆ ಇಲ್ಲಾಂದ್ರೆ ರ್ಯಾಂಡಮ್ ಟಾಪಿಕ್ಸ್ನ ಓದ್ಕೊತಿರ್ಬೇಕು. ಈಗ ಸುಮ್ಮನೆ ನಿಮ್ಮ 4th ಚಾಪ್ಟರ್ ಓದ್ತೀವಿ, ಫಸ್ಟ್ ಚಾಪ್ಟರಲ್ಲಿ ಏನಿತ್ತು, 9th ಚಾಪ್ಟರ್ ಓದ್ತಿತ್ತು, ಓಕೆ 4th ಚಾಪ್ಟರಲ್ಲಿ ಏನಿತ್ತು. ಈಗ ನೀನು ರ್ಯಾಂಡಮ್ ಮತ್ತೆ ಹಿಂದಕ್ಕೆ ಬಂದರೆ ಅದು ನೆನಪು ಉಳಿಯುತ್ತೆ. ಹೌದು, ಈಗ ಡಿಸ್ಟ್ರಾಕ್ಷನ್ಸ್ ಅಂತೂ ಭಾಳ ಇದಾವೆ. ಮೊಬೈಲ್ಸ್ ಎಲ್ಲ ಕಮ್ಮಿ ಇತ್ತು, ಮೊಬೈಲ್ಸ್ ಎಲ್ಲ ಜಾಸ್ತಿ ಇದೆ. ನಿಮ್ಮದು ನೀವು ಇಷ್ಟೇ ಓದಬೇಕು, ನಾ ಇಷ್ಟು ಮಾಡಬೇಕು ಅಂತ ನೀವು ಮೊದಲು ಏನು ಮಾಡ್ಕೋಬೇಕು. ಓಕೆ, ಎಕ್ಸಾಮ್ಸ್ ಒಳಗೆ ನಾನು 600 ಮಾರ್ಕ್ಸ್ ಇರುತ್ತೆ, ನನಗೆ 625 ಮಾರ್ಕ್ಸ್ ಇರುತ್ತಲ್ಲ. ಸೊ ಇದಕ್ಕೆ ಓಕೆ ನಾವೊಂದು 520 ತೊಗೋಬೇಕು ಅಂತ ನೀವು ಅನ್ಕೋತೀರಿ ಅಂತ ತಿಳ್ಕೊಂಡು. ನಾವು 520 ತೊಗೋಬೇಕಂದ್ರೆ 520 ಬರಬೇಕು. ಈಗ ಅದು ಬರಬೇಕು ಅಂದರೆ ನಿಮ್ಮ ಡಿಸ್ಟ್ರಾಕ್ಷನ್ ಅದು ಆಟೋಮೆಟಿಕಾಗಿ ಹೋಗಿ ಬಿಡುತ್ತೆ. ನೀವು ಏನು ಗಾಡಿ ಓಡಿಸ್ಬೇಕಾದ್ರೆ ಈಗ ಅದು ಗೊತ್ತಿರ್ತದೆ ಬೇರೆಯವ್ರಿಗೆ ಆಕ್ಸಿಡೆಂಟ್ ಮಾಡ್ಬೋದು, ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಏನೂ ಇರೋಂಗಿಲ್ಲ ತಾನೆ. ನಾ ಈಗ ಆಕ್ಸಿಡೆಂಟ್ ಮಾಡ್ಬಾರ್ದು, ಸ್ಟ್ರೇಟಾಗಿ ಹೋಗ್ಬೇಕು ಅನ್ನೋದಿರುತ್ತೆ. ಅವಾಗ ಏನಿರ್ತದೆ, ಅವಾಗ ಡಿಸ್ಟ್ರಾಕ್ಷನ್ಸ್ ಎಲ್ಲಿ ಬರ್ತಾವೆ ನಿಮಗೆ? ಅವಾಗ ಸ್ಟಾರ್ಟಿಂಗ್ ಸೆಂಟೆನ್ಸಸ್ ಬರೋಂಗಿಲ್ಲ. ನೀವು ಲಾಂಗ್ ಆನ್ಸರ್ಸ್ ಪೂರ ಓದ್ತಿದ್ರೆ ನಿಮಗೆ ಸ್ಟಾರ್ಟಿಂಗ್ ಸೆಂಟೆನ್ಸಸ್ ಬೇಕಿಲ್ಲ. ನಿಂಗೆ ಅದರೊಳಗೆ ಪಾಯಿಂಟ್ಸ್ ಅಂತ ಆದರೆ ಸಾಕು, ನೀವು ಹೆಂಗಿಂದಾದ್ರೂ ಫ್ರೇಮ್ ಮಾಡ್ಬೋದು. ಅಂದರೆ ಇಂಟ್ರೊಡಕ್ಷನ್ ಬೇಕನ್ನೋದು ಹೇಳ್ತೇವೆ. ಸೊ ಅದಕ್ಕೆ ಏನಂದರೆ ಈಗಲೇ ಪ್ರಿಪೇರ್ ಆಗಬೇಕು. ಈಗ ಓದ್ತಿರ್ತೀರಲ್ಲ ಓಕೆ ನಾನು ಇದನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಕ್ವಶನ್. ಮತ್ತು ಈಗ ನಿಮ್ಗೆ ಎಕ್ಸಾಮ್ಸ್ ಮೊದಲೇ ಯಾಕೆ ಹೇಳ್ತಾರೆ, ನೀವು 3 ತಿಂಗಳು ಮುಂಚೆ 4 ತಿಂಗಳು ಮುಂಚೆನೇ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಸೊ ನೀವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ಬೋದು. ಆನ್ಸರ್ಸ್ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕಂತ ಹೀಗೆ ಹೇಳಿದಾರಲ್ಲ. ಸೊ ದಟ್ ಈಗ ನೀವು ಪ್ರಿಪೇರ್ ಮಾಡ್ಕೋಬೋದು. ಇಂಟ್ರೊಡಕ್ಷನ್ ಇದನ್ನ ಹೆಂಗೆ ಕೊಡ್ಬೋದು ನಿಮ್ಗೆ ಗೊತ್ತಾಗ್ತದೆ, ಸರಿ ಕೇಳ್ಬೋದು. ಸೊ ಈ ಕ್ವೆಶನ್ ಹಿಂಗಿದೆ, ನಾನು ಇದಕ್ಕೆ ಹೆಂಗೆ ಇಂಟ್ರೊಡಕ್ಷನ್ ಕೊಡ್ಬೋದು ಅಂತ ನೀವು ಸರ್ ಕೇಳ್ಬೋದು. ಅವ್ರು ಹೇಳ್ತಾರೆ. ಸೊ ದಟ್ ಈಗ
ಈಗ ಬರಲ್ಲ ಅಂತ ಹೇಳ್ತೀಯಲ್ಲ. ಸೊ ಈಗಲಿಂದ ಏನು ಮಾಡಬೇಕು, ಓಕೆ ನಾನು ಅನ್ಕೋಬೇಕು ಈಗಲಿಂದ ನಾನು ಡೈಲಿ ಕೊಡ್ತೀನಪ್ಪ ಅಂತ ಹೇಳಿ. ಡೈಲಿ ಕುಂತು ಬರೋಂಗಿಲ್ಲ. ಅವಾಗ ಈ ಕಾಲೇಜ್ ಸ್ಕೂಲ್ ಒಳಗೆ ಇರ್ತೀಯಲ್ಲ, ಈಗ ಏನು ಅನ್ಕೋಬೇಕು, ಓಕೆ ಇವತ್ತು ನಾನು ಇಷ್ಟು ಓದ್ತೀನಿ, ಏನೇ ಆಗಲಿ ಇವತ್ತು ಇಷ್ಟು ಓದ್ತೀನಿ ಅಂತ ಅನ್ಕೋಬೇಕು. ನೀವು ಮನೆಗೆ ಹೋದ್ಮೇಲೆ ಅಷ್ಟೇ ಓದ್ತೀನಿ, ಜಾಸ್ತಿ ಓದೋದು ಬೇಕಿರಂಗಿಲ್ಲ. ಓಕೆ ನಾನು ಇವಾಗ 2 ಸಬ್ಜೆಕ್ಟ್ ಓದಬೇಕು, ಇವ್ರು 1 ಸಬ್ಜೆಕ್ಟ್ ಓದ್ಬೇಕು, ನೀವು ಇಲ್ಲಿ ಅನ್ಕೋಬೇಕಲ್ಲ. ಯಾಕಂದ್ರೆ ಮನೆಗೆ ಬಂದ ನಂತರ ಅನ್ಕೊಳಂಗಿಲ್ಲ ನಾವು. ಸೊ ಇಲ್ಲಿ ಅನ್ಕೊಂಡ್ರೆ ನೀವು ಮನೆ ಒಳಗೆ ಹೋಗಿ ಅಷ್ಟು ಮಾಡಬೇಕು ಅನ್ನೋದು ನಿಮ್ಮ ತಲೆ ಒಳಗೆ ಇರಬೇಕು ಅಷ್ಟೇ. ಕಾನ್ಸಂಟ್ರೇಷನ್ ಅದು ಬರೋಂಗಿಲ್ಲ. ಈ ಕಾಲೇಜ್ ಒಳಗೆ ಏನು ಅನ್ಕೋಬೇಕು, ಇವತ್ತು ಇವೆರಡು ಟಾಪಿಕ್ಸ್ ಆದರೂ ಅವ್ರು ಮಾಡ್ತೀನಪ್ಪ ಮನೆಗೆ ಹೋಗಿ ಅಂತಂದರೆ ನೀವು ಮನೆ ಒಳಗೆ ಹೋಗಿ ಏನಾದರೂ ಮಾಡ್ಬಿಟ್ಟು ಇವೆರಡು ಟಾಪಿಕ್ಸ್ ಕಂಪಲ್ಸರಿ ಮಾಡಲೇಬೇಕು. ಸೊ ಡೈಲಿ ಕುಂತ್ರೆ ಡಿಸಿಪ್ಲಿನ್ ಬೆಳೆಯುತ್ತೆ. ಡಿಸಿಪ್ಲಿನ್ ಇಸ್ ನಥಿಂಗ್ ಬಟ್ ಏನಂತಾರೆ ಲಾಂಗ್ ಟರ್ಮ್ ಫೋಕಸ್ ಅಷ್ಟೇ ಅದು. ಅದಕ್ಕೆ ಡಿಸಿಪ್ಲಿನ್ ಅನ್ನೋದು. ಸೊ ಅದೇನಾಗಬೇಕು, ಒಂದೇ ದಿವಸ ಮಾಡಿದ್ರೆ ಅದೇನಾದ್ರು ಕಾನ್ಸಂಟ್ರೇಷನ್ ಅಂತ ಇರ್ತೀವಿ. ಅವಾರ್ಡಿಂಗ್ ಮಾರ್ಕ್ಸ್ ಅಲ್ಲ, ನಿಮ್ಮದು 5 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತಾ? 720 ಇದೆ. 720 ಮಾರ್ಕ್ಸ್. ಕ್ವೆಶನ್ಸ್ ಬಂದ್ಬಿಟ್ಟು 180 ಕ್ವೆಶನ್ಸ್ ಇದ್ದಾವೆ. 3 hours 1 ಕ್ವೆಶನ್ ಬಂದ್ಬಿಟ್ಟು 4 ಕರೆಕ್ಟ್ ಆದರೆ 4 ಮಾರ್ಕ್ಸ್, ರಾಂಗ್ ಆದರೆ -1. ಸೊ ಟೋಟಲ್ ಆಗಿ 180 ಕ್ವೆಶನ್ಸ್ ಇಂಟು 4 ಮಾಡಿದ್ರೆ 720 ಬರುತ್ತೆ. ನೀಟ್ ಎಕ್ಸಾಮ್ನ ಹೆಂಗೆ ಕ್ರ್ಯಾಕ್ ಮಾಡ್ಬೇಕಂತ ಹೇಳ್ತಿದೆಯಲ್ಲ. ಸೊ ಫಸ್ಟ್ ಇಯರ್ ಸಬ್ಜೆಕ್ಟ್, ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ ಇದ್ದಾವೆ ಮೇನ್ಲಿ. ಇದು ಫಸ್ಟ್ ಇಯರ್ ಒಳಗೆ ಫಿಸಿಕ್ಸ್ ಬರುತ್ತೆ, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಇದೆ. ಸೊ ಇವು 3 ಸಬ್ಜೆಕ್ಟ್ಸ್ನ ಎಲ್ಲ ಓದೋದು ಬೇಕಿಲ್ಲ. ನೀವು ನೀಟಿಗೆ ಅಂತಲೇ ಪ್ರಿಪೇರ್ ಆಗ್ತೀರ ಅಂದರೆ ನೀಟ್ ಕ್ವೆಶನ್ಸ್ ಕೇಳಿರ್ತಾರೆ ಅವರು 10 ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಏನಿರ್ತಾವಲ್ಲ ಅದು ನಿಮ್ಗೆ ಯಾವ ಇಂಪಾರ್ಟೆಂಟ್ ಭಾಳ ಕೇಳಿದ್ದಾರೆ ಅಂತ ಆ ಟಾಪಿಕ್ಸ್ನ ನೀವು ಮತ್ತೆ ಓದ್ಕೊಂಡಿದ್ರೆ ಆ ಟಾಪಿಕ್ಸಿಂದಲೇ ಕೇಳೋದು. ಆ ಟಾಪಿಕ್ಸ್ ಓದೋಕ್ಕಿಂತ ನೀವು ಒಂದು ಕಾನ್ಸೆಪ್ಟ್ಸ್ ಅಂತ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಾಗಿ ಅವ್ರು ಕಾನ್ಸೆಪ್ಟ್ಸ್ನ ಕೇಳೋದು. ನೀವು ಕಾನ್ಸೆಪ್ಟ್ಸ್ ಎಷ್ಟು ಅರ್ಥ ಮಾಡ್ಕೊಂಡಿರ್ತೀರ. ಅಪ್ಲೈಡ್ ಕ್ವೆಶನ್ಸ್ ಹೌದು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕೇಳೋದು ಅಪ್ಲೈಡ್ ಕ್ವೆಶನ್ಸ್. ಸೊ ಈಗ ಅಪ್ಲೈಡ್ ಕ್ವೆಶನ್ಸಿಗೆ ಹೆಂಗೆ ಇದು ಮಾಡೋದು, ನಿಮ್ಮ ಕಾನ್ಸೆಪ್ಟ್ಸ್ ಅರ್ಥ ಆದರೆ ನೀವು ಅಪ್ಲೈಡ್ ಕ್ವೆಶನ್ಸ್ ಮಾಡ್ಬೋದು. ನೀವು ಜಸ್ಟ್ ಮೆಮೊರೈಸ್ ಮಾಡ್ಕೊಂಡ್ರೆ ಬರೋಂಗಿಲ್ಲ. ಯಾವುದಾದ್ರು ಕಾನ್ಸೆಪ್ಟ್ಸ್ನ ನಿಮ್ಮ ಫಿಸಿಕ್ಸ್ ಒಳಗೆ ಇದು ಇನರ್ಷಿಯಾ ಅಂತ ಟಾಪಿಕ್ ಐತಿ, ಆಯಿತಾ? ಗ್ರಾವಿಟೇಷನ್ ಐತಿ. ಸೊ ಗ್ರಾವಿಟೇಷನ್ ಒಳಗೆ ಅವೆಲ್ಲ ಫಾರ್ಮುಲಾಸ್ ಇರ್ತಾವೆ. ಸುಮ್ಮನೆ ಫಾರ್ಮುಲಾಸ್ ಅದರಲ್ಲಿ ಫಾರ್ಮುಲಾ ಯಾಕೆ ಬಂತು, ಈ ಫಾರ್ಮುಲಾ ಒಳಗೆ ಇದೇ ಮೇಲೆ ಯಾಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್